ಓಕೆ, ಆಗ್ಲೇ ಹೇಳಿದ್ದು ನೋಡಿ, ಗೃಹ ಸಚಿವರಿಗೆ ಮಾಡಿ, ಶಾಖೆಗೆ ವಿಸಿಟ್ ಮಾಡಿ ಅವ್ರಿಗೆ ತಾಕಿ ಅವ್ರು ಹೇಳಿದಲ್ಲ ನಿಜನಾ? ಅವ್ರು ಹೋಗಿ ಅಲ್ಲಿ ತಾಕೀತ್ ಮಾಡಿದ್ದಾರೆ ಆಸ್ ಹೋಮ್ ಮಿನಿಸ್ಟರ್. ನೀವು ಶಿವಾಜಿನಗರ್ನಲ್ಲಿ ಮಾಡ್ತಾ ಇದ್ದೀರಾ, ಇದು ಕಮ್ಯುನಲಿ ಸೆನ್ಸಿಟಿವ್ ಝೋನ್ ಇದೆ, ಏನಾದರೂ ಹೆಚ್ಚಾಕ ಬಾಲಾಗಿಲ್ಲ ಬಿಚ್ಚಕ್ಕೆ ಹೋದ್ರೆ ಇಲ್ಲಿ ನಾವು ನಿಧಿನಿ ಅಂತಾನೆ ಹೇಳಕ್ ಹೋಗಿರೋದಲ್ಲಿ. ಯಾರ ಜೊತೆ? ಅವಾಗಿನ IPS ಆಫೀಸರ್ ಇದ್ರು ಸಾಂಗ್ಲಿಯಾನವರು, ಅವ್ರ ಜೊತೆ ಹೋಗಿದ್ರು. ಅದ್ರ ಹಿಂದೆ ಫೋಟೋ ಸರಿಯಾಗಿ ನೋಡಿ. ಇನ್ನ ಕೆಲವು ಅಧಿಕಾರಿಗಳು ಯೂನಿಫಾರ್ಮ್ನಲ್ಲಿದ್ದಾರೆ. ಅದೇ ಇವ್ರು ಸುಳ್ಳ್ರಿ, ಎಲ್ಲಾನು ಸುಳ್ಳು. ಸಾವರ್ಕರ್ ವೀರು ಸುಳ್ಳು, ಇವ್ರ ದೇಶಭಕ್ತರು ಸುಳ್ಳು, ಇವ್ರ NGO ಅನ್ನೋದು ಸುಳ್ಳು, ಖರ್ಗೆ ಸಾಹೇಬ್ರಲ್ಲಿ ಶಾಖಾಗಿ ಹೋಗಿದ್ರಂತ ಅದನ್ನೂ ಸುಳ್ಳು. ಹೋಗಿ ಮುಖದ ಮೇಲೆ ಊದ್ ಬಂದಿದ್ದಾರೆ, ಅದು ಹೇಳಲ್ಲ ಇವರು. ಸರಿ, ಅಧಿಕಾರ ಹಂಚಿಕೆಗೆ ಶಾಸಕರ ಬಲ ಮುಖ್ಯ ಆಗಲ್ಲ, ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳೋದು ಅದೇ ಫೈನಲ್ ಅಂತ ಈಗ ಎಲ್ಲರೂ ಅದೇ ಅಂತ. ಹೈಕಮಾಂಡ್ ತೀರ್ಮಾನಗಳು ಹೇಗೆ ತಗೊಳುತ್ತೆ? CLP ಅವ್ರಿಗೆ ಎಲ್ಲ CLPಗೆ ಮಾತಾಡಿ ತಗೋತಾರೆ, ಎಲ್ಲ ಶಾಸಕರಿಗೆ ಕೇಳ್ತಾರೆ, ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ತೀರ್ಮಾನಗಳಾಗೋದು. ಹೈಕಮಾಂಡ್ ಆಲ್ವೇಸ್ ಟೇಕ್ಸ್ ದ ಪಲ್ಸ್ ಆಫ್ ದ ಲೆಜಿಸ್ಲೇಟರ್ಸ್ ಆ್ಯಂಡ್ ದೇ ವಿಲ್ ಟೇಕ್ ಅ ಡಿಸಿಷನ್. ಒಂದೊಂದ್ಸರಿ ಸಂಖ್ಯೆ ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು. ನಿರ್ಧಾರಗಳನ್ನು ಮೇಲ್ಗಡೆ ನಮ್ಮ ಹೈಕಮಾಂಡ್ ತಗೊಳುತ್ತೆ. ಎಲ್ಲ ಎರಡೂ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾವಾಗಲೂ ನೀವು ನೋಡಿ, ಅಬ್ಸರ್ವರ್ಸ್ ಕಳಿಸ್ತಾರ ಇಲ್ಲ? ಅಬ್ಸರ್ವರ್ಸ್ ಕಳಿಸಿ ಯಾವಾಗಲೂ ಕೂಡ ಏನು ಎತ್ತ, ಇಲ್ಲಿ ಪ್ರಸ್ತುತ ವಾತಾವರಣ ಹೇಗಿದೆ ಅಂತ ಕೇಳ್ಬಿಟ್ಟೆ ನೋಡ್ತಾರಲ್ವಾ? ಹಾಗೆ ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್ ಇನ್ ಇಟ್ಸ್ ವಿಸ್ಡಮ್ ವೆನ್ ದ ಟೈಮ್ ಈಸ್ ರೈಟ್. ಇವತ್ತು CM ಡಿನ್ನರ್ ಕರೆದಿದ್ದಾರೆ ಸರ್, ಅದನ್ನ BJP ಇದನ್ನ ಬಿಹಾರದ ಚುನಾವಣೆಗೆ ಕನೆಕ್ಟ್ ಮಾಡ್ತಾ ಇದೆ. ಮಾಡಲಿ ಅಂತ BJP ಕೆಲಸ ಏನಿದೆ? ಬಿಹಾರಿಗೆ ಕನೆಕ್ಟ್ ಮಾಡ್ತಾರೆ, ಅವ್ರಿಗೆ ಟೈಮ್ ಕೊಟ್ಟರೆ ಅಫ್ಘಾನಿಸ್ತಾನಿಗೂ ಕನೆಕ್ಟ್ ಮಾಡ್ತಾರೆ, ಪಾಕಿಸ್ತಾನಿಗೂ ಕನೆಕ್ಟ್ ಮಾಡ್ತಾರೆ. ಅವ್ರದ್ದೇನು ಕೆಲಸ? ನಿರುದ್ಯೋಗಿಗಳು ಅವರು. ಈಗ ಹೋಗಿ ಅಲ್ಲಿ ಕರ್ನಾಟಕದ ಪರವಾಗಿ ಇವರಿಗೆ ಮಾತಾಡೋ ಶಕ್ತಿ ಇಲ್ಲ ಮೇಲ್ಗಡೆ. BJP ಸಂಸದರು ಇರ್ಬೋದು, BJP ಇಲ್ಲಿನ ನಾಯಕರು ಇರ್ಬೋದು. ಅತಿವೃಷ್ಟಿ ಆಗಿದೆ, ನಿಮಗೆ NDRFನಲ್ಲಿ ಹೆಚ್ಚು ದುಡ್ಡು ಕೊಡಿಸ್ಬೋದು, ತೆರಿಗೆನಲ್ಲಿ ಪಾಲು ಕೊಡ್ಬೋದು, ಕೇಂದ್ರ ಸರ್ಕಾರದಲ್ಲಿ ಕೆಲವು ಯೋಜನೆಗಳು ತರಬಹುದು, ಮಾಡ್ತಾರೆ. ಅವೆಲ್ಲ ಮಾಡೋದಿಲ್ಲ, ಬರೀ ಇಂಥವೇ. ಈಗ ಏನು ಮಾಡೋದು? ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ದಿನ ಮೀಡಿಯಾನಲ್ಲಿ ಬಂದು ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಬೇಕು, DK ಅವ್ರ ಬಗ್ಗೆ ಮಾತಾಡಬೇಕು, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಕು, ನನ್ನ ಬಗ್ಗೆ ಮಾತಾಡಬೇಕು. ಪಾಪ ಇವರಿಗೆ ನಿರುದ್ಯೋಗಿ ಆದ್ಮೇಲೆ ಇದೆ ಅಲ್ಲ ಸಮಸ್ಯೆ. DCM ಅವರು ಮಾತಾಡ್ತಾರೆ ಸರ್, RSSಗೆ ಅದರದೇ ಆದ ಒಂದು ಇತಿಹಾಸ ಇದೆ ಅಂತ ಅವರು ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲ, ಇತಿಹಾಸ ಇದೆ, ಯಾರಿಲ್ಲ ಅಂದಿದ್ರು. ಸುಳ್ಳಿನ ಇತಿಹಾಸ ಇದೆ ಅಷ್ಟೇ. ಅದು ಪಾಸಿಟಿವ್ ಆಗಿ ಅವ್ರು ತಗೊಂಡಿದ್ದಾರೆ RSS ಅವರು. ಅವ್ರ ಇತಿಹಾಸ ಅವರಿಗೆ ಗೊತ್ತಿಲ್ಲ, RSS ಅವ್ರದ್ದು.